A strong friendship doesn't need daily conversation, doesn't always need togetherness, as long as the relationship lives in the heart. True friends will never part. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ನನಗೆ ಫ್ರೆಂಡ್ಸ್ ಅಂತ ಕೌಂಟ್ ಮಾಡೋದಾದರೆ ತುಂಬ ಕಲೆಕ್ಟಿವ್ ಫ್ರೆಂಡ್ಸ್. ನಾನು ತುಂಬ ಜಾಸ್ತಿ ಮಿಂಗಲ್ ಆಗಲ್ಲ ಯಾರ ಜೊತೆ ಕೂಡ, ಬಟ್ ಅದರಲ್ಲಿ ಇವಾಗ ಕೌಂಟ್ ಮಾಡಿದ್ರೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ಅಂತ ಅನಿಸುತ್ತೆ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ನಮ್ಮ 12 ಇಯರ್ಸ್ ಸ್ಕೂಲ್ ಎಕ್ಸ್ಪೀರಿಯನ್ಸಲ್ಲಿ ಟೀಚರ್ಸ್ದು ಮೇನ್ ರೋಲ್ ಇರುತ್ತೆ. ಇವತ್ತು ನಾವು ಏನು ಓದಿದ್ದೀವೋ ಏನು ಕಲ್ತಿದ್ದೀವೋ ಎಲ್ಲ ನಮ್ಮ ಟೀಚರ್ಸಿಂದ. ಆ್ಯಂಡ್ ನಮ್ಮನ್ನು ತುಂಬ ಗೈಡ್ ಮಾಡ್ತಾರೆ. ಪ್ರತಿಯೊಂದು ಟೀಚರ್ ಕೂಡ ತುಂಬ ಸ್ಪೆಷಲ್. ಶಿಲ್ಪಾ ಮ್ಯಾಮ್, ಕವಿತಾ ಮ್ಯಾಮ್, ರೆನಿ ರಾಯ್ ಮ್ಯಾಮ್, ಸಂಧ್ಯಾ ಮ್ಯಾಮ್, ಮನು ಸರ್, ಆಕಾಶ್ ಸರ್, ವಿನೀತಾ ಮ್ಯಾಮ್, ಎಲ್ಲರಿಗೂ 2021 ಬ್ಯಾಚಿಂದ ಥ್ಯಾಂಕ್ ಯು ಸೊ ಮಚ್. ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. It's okay, keep your leg. Keep one leg, you keep down. It's okay, don't be afraid, yeah. I will be climbing 1,000 times, I don't have afraid of. 1,000 times if you climb, no afraid will be. Go ma, it's okay, go from that side you come. We went to so tall, for me jumping on is scared. Hey, now after going home, what will I do? What will happen? Ome, sit, come on. Come on. Come on. I'll post this one. You see so many like. It's okay, go from that side, I'll help you. No. She don't want to come, auntie. They are friends and there is family, and then they are friends that become family. ಮನೆಯ ತೋರಿಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಸೊ ನನ್ನ ಎಲ್ಲ ಫ್ರೆಂಡ್ಸ್ ಜೊತೆ ಕ್ಯಾಪ್ಚರ್ ಮಾಡಿರೋ ಕೆಲವೊಂದು ಪಿಕ್ಚರ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಸ್ಪೆಷಲ್ ಡೇ ದಿನ. ಸೊ ಈ ಡೇ ತುಂಬ ಅಂದರೆ ತುಂಬ ಸ್ಪೆಷಸ್ ಆಗಿರುತ್ತೆ ನನಗೆ, ಬಿಕಾಸ್ ಇಟ್ಸ್ ದ ಲಾಸ್ಟ್ ಡೇ. ಆ್ಯಂಡ್ ಈ ವ್ಲಾಗ್ನ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ಕೋಹನಾ, ತಿಶಾ, ಡಿಂಪಲ್, ಚೈತ್ರ, ನವ್ಯ, ಸೊ ಇವರೆಲ್ಲ ಬರ್ತಾರೆ. ಆ್ಯಂಡ್ ಶಿವಮಣಿ, ರೆಹಮಾನ್, ಆದಿತ್ಯ, ಓ ಗಾಡ್, ಸೋ ಮೆನಿ ಫ್ರೆಂಡ್ಸ್ ಐ ಹ್ಯಾವ್. ಐ ಜಸ್ಟ್ ಲೈಕ್ ದೆಮ್ ಆಲ್. ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ತೋರಿಸುವ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.
ನನ್ನ ಲಾಸ್ಟ್ ಡೇ ಸ್ಕೂಲ್ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. Hey guys, welcome back to my channel, Spurti Vlogs. So guys, ಇವತ್ತು ಬಂದ್ಬಿಟ್ಟು ಲಾಸ್ಟ್ ಡೇ ಆಫ್ ಆರ್ ಸ್ಕೂಲ್. ಸೊ ಅದಕ್ಕೆ ನಿಮ್ಮನ್ನ ನಮ್ಮ ಸ್ಕೂಲ್ಗೆ ಕರ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಹೋಪ್ಸು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಡೇ ಆಫ್ ಮೈ ಸ್ಕೂಲ್, ಫೇರ್ವೆಲ್ ಇಲ್ಲ, ಗ್ರ್ಯಾಜುಯೇಷನ್ ಡೇ ಇಲ್ಲ, ಎಂಥದ್ದು ಇಲ್ಲ. ಲಾಸ್ಟ್ ಡೇ ನಾವು ಎಷ್ಟು ಚೆನ್ನಾಗಿ ಫೇರ್ವೆಲ್ ಕೊಟ್ಟಿದ್ವಿ, ಮತ್ತು ಗ್ರ್ಯಾಜುಯೇಷನ್ ಡೇ ಕೂಡ ನಾನು ಅಟೆಂಡ್ ಆಗಿದೆ, ಎಷ್ಟು ಚೆನ್ನಾಗಿತ್ತು. ಬಟ್ ಈ ಇಯರ್ ಏನಿದೋ ಅದು ಇಲ್ಲ. ಅದ್ರ ಜೊತೆಗೆ ಎಕ್ಸಾಮ್ ಕೂಡ ಕ್ಯಾನ್ಸಲ್ ಅಂತ ನಮ್ಗೆ ಇನ್ನೂ ಹೇಳಿಲ್ಲ. ಬಟ್ ಸ್ವಲ್ಪ 99% ಇಟ್ ಇಸ್ ಗೋನ ಬಿ ಕ್ಯಾನ್ಸಲ್ ಅಂತ ಗೊತ್ತಾಗಿದೆ. ಬಟ್ ಅದಿನ್ನೂ ಕನ್ಫರ್ಮ್ ಆಗಿಲ್ಲ, ಓಕೆನಾ? ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಈ ವ್ಲಾಗ್ನ ನೋಡ್ತಿದ್ದೀರಾ, ಕನ್ಫ್ಯೂಸ್ ಆಗಬೇಡಿ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಏನಾದರೂ ಆದರೆ ನಾನು ವ್ಲಾಗ್ಸಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ, ಓಕೆನಾ? ಸೊ ಇವತ್ತು ಬಂದುಬಿಟ್ಟು ಲಾಸ್ಟ್ ಫೈನಲ್ ಎಕ್ಸಾಮ್ ಇದೆ, ಇಂಗ್ಲೀಷ್ 1 ಎಕ್ಸಾಮ್. ಆ್ಯಂಡ್ ಇದು ಬಂದುಬಿಟ್ಟು ಪ್ರಿಪ್ರೇಟ್ರಿ, 3rd ಪ್ರಿಪ್ರೇಟ್ರಿ. ಸೊ ಎಲ್ಲ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿದ್ವಿ. ಆ್ಯಂಡ್ ಇವತ್ತು ವ್ಯಾನಲ್ಲಿ ಯಾರೂ ಇಲ್ಲ, ಯೂಶ್ವಲಿ ಯಾರೂ ಇರೋದೇ ಇಲ್ಲ. ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ 3 ಮಂತ್ಸ್ ಆಯಿತಾ, 3 ಮಂತ್ಸಿಂದ ಯಾರೂ ಇಲ್ಲ. ನಾನು ಇವಳು ಬರೋದು ಬಿಟ್ಟರೆ ಇನ್ನೊಬ್ರು ಇರೋಲ್ಲ ಸ್ಕೂಲಲ್ಲಿ. ಸೊ ಅದಕ್ಕೆ ಹಿಂಗೆ ನಡೀತಾ ಇದೆ ನಮ್ಮ ಸ್ಕೂಲ್ ಲೈಫ್ ಎಲ್ಲ ಮುಗ್ದೋಗ್ತಾ ಇದೆ. ಇವತ್ತು ಒಂದು ದಿನ ಫಾರ್ಮಲ್ ಆಗಿ ನಾವು ಹೋಗ್ತಿರೋದು. ಇನ್ನು ಮುಂದೆ ಹೋದ್ರೇನು ಏನಾದರೂ ಎಕ್ಸಾಮ್ಸ್ ಇದ್ದರೆ ಹಾಲ್ ಟಿಕೆಟ್ ತೊಗೊಳಕ್ಕೆ ಹೇಳಂದರೆ ಬೇರೆ ಸ್ಕೂಲ್ಗೆ ಬೋರ್ಡ್ ಅಲ್ವಾ, ಬೇರೆ ಸ್ಕೂಲ್ಗೆ ಹೋಗೋಕ್ಕೆ. ಆ್ಯಂಡ್ ನಾನು ಬಂದುಬಿಟ್ಟು ICSE. ತುಂಬ ಜನ ಕೇಳ್ತಿರ್ತೀರ, ಅಕ್ಕ ನೀವು ಯಾವ ಸಿಲೆಬಸ್, CBSEನ, ICSEನ, ಸ್ಟೇಟ್ ಅಂತ. ನಾನು ಬಂದುಬಿಟ್ಟು ಕಂಪ್ಲೀಟ್ಲಿ ICSE, UKG ನಾನು ICSE ಸಿಲೆಬಸ್ಸಲ್ಲಿ ಓದ್ತಿರೋದು. ಸೊ ಇವಾಗ ನನ್ನ ಸ್ಕೂಲೆಲ್ಲ ತೋರಿಸ್ತೀನಿ. ಲಾಸ್ಟ್ ಡೇ ತುಂಬ ಎಕ್ಸೈಟೆಡ್, ಸ್ವಲ್ಪ ಬೇಜಾರಾಗ್ತಿದೆ. ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ನೀವೆಲ್ಲರೂ ನಮ್ಮ ಸ್ಕೂಲ್ಗೆ ಹೋಗೋಣ. ಸ್ಕೂಲ್ ಎಂಟರ್ ಆಗಿದ ತಕ್ಷಣ ಥರ್ಮಲ್ ಸ್ಕ್ಯಾನಿಂಗ್, ಸ್ಯಾನಿಟೈಸರ್, ಮಾಸ್ಕ್ ಇದೆಲ್ಲ ಇಲ್ಲ ಅಂದರೆ ನಮ್ಮನ್ನ ಸ್ಕೂಲ್ ಒಳಗಡೆನೇ ಸೇರಿಸಲ್ಲ. ಸೊ ಇವಾಗ ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಸ್ಕೂಲ್ನ ತೋರಿಸ್ತೀನಿ ಬನ್ನಿ. Good morning. And today we have English 1, grammar. ವಿಲ್ ನಾಟ್ ರೀಡ್ ಇಂಗ್ಲೀಷ್ 1 ಅನ್ನೋ. ಅದಕ್ಕೆ ನಾವೇನು ಓದಿಲ್ಲ. ಆದ್ರೇನು ಈ ಟಾಪರ್ಸ್ ಅಂತವ್ರು ಇರ್ತಾರೆ, ಅವರು ಆ ಬ್ಯಾಂಕ್ನು ಬಿಡಲ್ಲ, ಅದರಲ್ಲಿಂದನೇ ಇಂಗ್ಲೀಷ್ 1ನ ಓದ್ತಾರೆ. ಬೇರೆದೆಲ್ಲ ಓದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ವಾಟ್ ದ ಹೆಲ್ ಇಸ್ ದಿಸ್ ಇಂಗ್ಲೀಷ್ ಗ್ರಾಮರ್ ಯಾ? ಸೊ ಇವಾಗ ನಮ್ಮ ಕ್ಲಾಸ್ ಬಂದು ರೌಂಡ್ ತೋರಿಸ್ತೀನಿ ನಿಮಗೆ ನೋಡಿ. ನಮ್ಮ ಕ್ಲಾಸ್ ಆ್ಯಕ್ಚುಲಿ ಇದಲ್ಲ ನಮ್ಮ ಕ್ಲಾಸು, ಅದು ನಮ್ಮ ಕ್ಲಾಸು ಅಲ್ಲಿದಲ್ಲ. ಅದು ಬಂದ್ಬಿಟ್ಟು ನಾವು 8th ಸ್ಟ್ಯಾಂಡರ್ಡ್. ಆ ವಿಂಡೋಸ್, ಓ ಗಾಡ್ ಎಷ್ಟು ಮೆಮರೀಸ್ ಇತ್ತು. Welcome, Tisha. Who's you think? ಇವಾಗ ನಮ್ದು ಎಕ್ಸಾಮ್ ಎಲ್ಲ ಮುಗೀತು. ಹೌ ಡಿಡ್ ಯು ರೈಟ್ ಯುವರ್ ಎಕ್ಸಾಮ್? Amazing, the ಇಟ್ best. ವಾಸ್ ಸೋ ನೈಸ್ ಆ್ಯಕ್ಚುಲಿ. ತುಂಬ ಟೈಮ್ ಕೊಟ್ಬಿಟ್ಟಿದ್ರು. ಇದು ಯಾಕೆ ಹಿಂಗೆಲ್ಲ ಆಗ್ತಾಯಿದೆ? ಸೊ ತುಂಬ ಟೈಮೆಲ್ಲ ಕೊಟ್ಟಿದ್ರು, ಸಖತ್ತಾಗಿ ಬರೆದ್ವಿ. ಆ ಮ್ಯಾಮ್ ಇನ್ನೂ 45 ಮಿನಿಟ್ಸ್ ಇದೆ ಅನ್ನೋವಾಗ ನಾವು ಇಲ್ಲ, ನಾನು ಬಿಫೋರ್ ದ್ಯಾಟ್ ಓನ್ಲಿ ಐ ಸ್ಟಾರ್ಟೆಡ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಐ ರೋಟ್ ವೆರಿ ವೆಲ್. ಆ್ಯಂಡ್ ಹೌ ಯು ಪೀಪಲ್ ರೋಟ್? ಇವಾಗ ನಮ್ಮ ಕ್ಲಾಸ್ಗೆ ಹೋಗಬೇಕು, ಹಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಯಾ ಆ್ಯಕ್ಚುಲಿ ಈಸಿಯೆಸ್ಟ್ ಎಕ್ಸಾಮ್ ಇದೊಂದೇ ಇದ್ದಿದ್ದು, ಇಂಗ್ಲೀಷ್ 1. ನಾವೇನು ಓದಿಲ್ಲ ಅಂದ್ರೂ ಏನಾದರೂ ಒಂದು ಬರಿತೀವಿ. ಮಿಕ್ಕಿದ್ದಕ್ಕೆಲ್ಲ ಓದಿ ಕಷ್ಟಪಟ್ಟು ಬರಿಬೇಕು ನಾವು. ಆ್ಯಂಡ್ ಯಾ ದಿಸ್ ಇಸ್ ದ ಪೇಪರ್. ಚೆನ್ನಾಗಿದೆ.
vlogging like this? ಇವಾಗ ಇಟ್ಸ್ ಟೈಮ್ ಟು ಬ್ಯಾಕ್ ಹೋಮ್. ಸೊ ಫುಲ್ ಸ್ಕೂಲಲ್ಲಿ ಯಾರೂ ಇಲ್ಲ, 3 ಫ್ಲೋರ್ಸ್ ಕಂಪ್ಲೀಟ್ಲಿ ಎಲ್ಲ ಎಂಟಿ ಆಗಿದೆ. ಆ್ಯಂಡ್ ಆಪೋಸಿಟ್ ಬ್ಲಾಕ್ ಬಂದುಬಿಟ್ಟು ಜೂನಿಯರ್ ಸ್ಕೂಲ್ ಬ್ಲಾಕ್. ಫಸ್ಟ್ ನಾವು ಅಲ್ಲಿದ್ವಿ, ಅದಾದಮೇಲೆ ಹೈಸ್ಕೂಲಿಗೆ ಬಂದ್ವಿ. ಸೊ ಇಲ್ಲಿಂದ ಇನ್ಮೇಲಿಂದ ನಮಗೆ ಸ್ಕೂಲೇ ಇಲ್ಲ. ಲಾಸ್ಟ್ ಡೇ ಹಿಂಗಿತ್ತು, ಎಕ್ಸಾಮ್ಸ್ ಎಲ್ಲ ಬರೆದ್ಬಿಟ್ಟು ಚೆನ್ನಾಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಭರತ್ ಬೆಳಗ್ಗೆ ಇದ್ದ, ಅವ್ನು ಇವಾಗ ಬಂದುಬಿಟ್ಟು ಫ್ರೆಂಡ್ಸ್ ಜೊತೆ ನಾನು ಹಂಗೆ ಹೋಗ್ತೀನಿ ಅಂತಂದ. ಸರಿ ಆಯಿತು ಹೋಗು ಅಂತಂದ್ಬಿಟ್ಟು ಅವನು ಇವಾಗ ಹಾಗೆ ಹೋದ. ಅಲ್ಲಿಂದ ನಾನು ಒಬ್ಬಳೇ ಇವಾಗ ಇರೋದು ಗೊತ್ತಾ. ಮ್ಯಾನೇಜರ್ ಸರ್ ಬಂದುಬಿಟ್ಟು ಹೇಳ್ಬಿಟ್ಟು ಹೋದರು, ಒಬ್ಬಳೇ ಇದೆಯಾ, ಎಂಜಾಯ್ ಮಾಡು ಅಂತಂದ್ಬಿಟ್ಟು ಓಕೆ ಅಂತಂದೆ. ಏನು ಮಾಡೋದು, ಲಾಸ್ಟ್ ಡೇ. ಆ್ಯಂಡ್ ನೆಕ್ಸ್ಟ್ ವೀಕಿಂದ ಸ್ಪೆಸಿಫಿಕ್ ಸ್ಟೂಡೆಂಟ್ಸ್ನ ಮಾತ್ರ ಕರೆದು ಸ್ಪೆಷಲ್ ಕ್ಲಾಸ್ ಮಾಡ್ತಾರಂತೆ. ಆ್ಯಂಡ್ ಎಕ್ಸಾಮ್ ಪೋಸ್ಟ್ಪೋನ್ ಅಂತೆಲ್ಲ ಹೇಳ್ತಿದ್ದಾರೆ, ಏನಂತ ಗೊತ್ತಿಲ್ಲ. ಬಟ್ ನಮ್ಮದು ಬಂದುಬಿಟ್ಟು ICSE ಸಿಲೆಬಸ್ ಆಗಿರೋದ್ರಿಂದ ಮೇ ಬಿ ಇರ್ಬೋದೇನೋ ಅಂತ ಹೇಳ್ತಾ ಇದ್ದಾರೆ. ಏನೋ ಬೋರ್ಡ್ ಅವ್ರಿಗೆ ICSE ಸ್ಟೂಡೆಂಟ್ಸ್ಗೆ ತುಂಬ ಇಮ್ಯುನಿಟಿ ಪವರ್ ಮತ್ತು ಅವ್ರಿಗೆ ಕೊರೋನಾ ಬರೋಣ ಅಂತ ಅಂದ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಸೊ ಅದಕ್ಕೆ ಹಂಗೆ ಮಾಡ್ತಾಯಿದ್ದಾರೆ. ಬಟ್ CBSE ಕಂಪ್ಲೀಟ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಅವರೆಲ್ಲರೂ ಇವಾಗ ಎಂಜಾಯ್ ಮಾಡ್ತಾಯಿದ್ದಾರೆ. ಬಟ್ ನನಗೆ ಎಕ್ಸಾಮ್ ಬರೋಕ್ಕೆ ಆಸೆ ಇದೆ. ಎಕ್ಸಾಮ್ ಬರೆದ್ರು ಒಂದು ಬೋರ್ಡ್ ಎಕ್ಸಾಮ್ ಅಂತ ಬರದೆ ಅಂತ ಇರುತ್ತೆ. ಇನ್ನು ಮಿಕ್ಕಿದೆಲ್ಲ ಏನು ಬೋರ್ಡ್ ಎಕ್ಸಾಮ್ ಅಂದರೆ ಬೇರೆ ಸ್ಕೂಲ್ಗೆ ಹೋಗಿ ಅಲ್ಲಿ ಬರೋದು, ಬೇರೆ ಇನ್ವಿಜಿಲೇಟರ್ಸ್ ತುಂಬ ಸ್ಟ್ರಿಕ್ಟಾಗಿ ತುಂಬ ಚೆನ್ನಾಗಿರುತ್ತೆ, ಅದು ಒಂಥರ ಫೀಲಿಂಗ್. ಬಟ್ ಸ್ವಲ್ಪ ನರ್ವಸ್ ಕೂಡ ಆಗ್ತೀವಿ. ಬಟ್ ಅದರ್ ದೆನ್ ದಟ್ ಬೋರ್ಡ್ ಎಕ್ಸಾಮ್ ಅನ್ನೋದು ಒಂದು ಲೈಫಲ್ಲಿ ಚೆನ್ನಾಗಿರುತ್ತೆ ಅಲ್ವಾ, ಅದನ್ನು ಕೇಳೋಕ್ಕೆ. ಅದಕ್ಕೆ ನನಗೆ ಬರೆಯೋಕ್ಕೆ ಇಷ್ಟ ಇದೆ. ಸೊ ನೋಡೋಣ ಹೆಂಗಾಗುತ್ತೋ ಏನಾಗುತ್ತೋ ಎಲ್ಲ. ಸೊ ಇವಾಗ ಮನೆಗೆ ಹೋಗೋಣ. ಇಲ್ಲಿ ಫುಲ್ಲು ಶೇಕ್ ಡಿಸ್ಟರ್ಬೆನ್ಸ್ ಎಲ್ಲ ಆಗ್ತಿದೆ. ಮನೆಗೆ ಹೋದ್ಮೇಲೆ ಮಾತಾಡ್ತೀವಿ. ಇಷ್ಟು ಆಗಿತ್ತು ನನ್ನ ಲಾಸ್ಟ್ ಡೇ ಸ್ಕೂಲ್ ವ್ಲಾಗ್. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಕ್ವೈಟ್ ಸ್ಮಾಲ್, ಬಟ್ ಇದ್ರ ಜೊತೆಗೆ ಬೇರೆ ಏನು ಕ್ಲಬ್ ಮಾಡಬಾರ್ದು ಅಂತ ಈ ವ್ಲಾಗ್ನ ಹಂಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಡೇ ಇನ್ ಮೈ ಲೈಫ್ ವ್ಲಾಗಲ್ಲಿ ಕೇಳಿದ್ದೆ ಯಾರಿಗಾದರೂ ಸ್ಟಡಿ ವ್ಲಾಗ್ ಬೇಕಾ ಅಂತ. ಸೊ ಎಷ್ಟೊಂದು ಜನ ಬೇಕು ಅಂತ ಕೂಡ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೆ ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ಸ್ಟಡಿ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಲ್ಲ ಹೇಳ್ತೀನಿ. ನನ್ನ ಏನಂತಾರೆ ಇವಾಗ ಎಕ್ಸಾಮ್ಸ್ ಎಲ್ಲ ಅದ್ರ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಸೊ ಯಾವುದ್ರ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ಬೋದು, ಆ್ಯಂಡ್ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ಏನಾದರೂ ಆಗಿರಲಿ ಹೇಳ್ತೀನಿ. ಬಿಕಾಸ್ ನೆಕ್ಸ್ಟ್ ಇಯರ್ ಯಾರು 10th ಎಲ್ಲ ಅಟೆಂಡ್ ಮಾಡ್ತೀರಾ, ಸೊ ಅವ್ರಿಗೂ ಕೂಡ ಈಸಿ ಆಗುತ್ತೆ. ಈ ಇಯರ್ ಏನಾಗುತ್ತೆ ಹೆಂಗಾಗುತ್ತೆ, ಎನಿಥಿಂಗ್ ಮೈಟ್ ಹ್ಯಾಪನ್. ಸೊ ಅದಕ್ಕೆ ಈ ಇಯರ್ದು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಜೂನ್ ಅಂತ ಹೇಳ್ತಿದ್ದಾರೆ, ಮೇ ಅಂತ ಹೇಳ್ತಿದ್ದಾರೆ, ಏನಾಗುತ್ತೋ ಎಕ್ಸಾಮ್ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ. ಬಟ್ CBSEಗೆ ಪಕ್ಕ ಅದು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಸೊ ಇಟ್ ಇಸ್ ಕನ್ಫರ್ಮ್ಡ್. ಬಟ್ ICSEಗೆ ಗೊತ್ತಿಲ್ಲ ಇನ್ನೂ ಏನಾಗುತ್ತೋ ಏನು ಕತೆ ಅಂತ ಅಂದ್ಬಿಟ್ಟು. ಸೊ ಏನಾದರೂ ಇದ್ದರೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಅದನ್ನು ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ವಿ ಆರ್ ವೆರಿ ಕ್ಲೋಸ್ ಟು 7K. ಸೊ ಇನ್ನೇನು ಜಸ್ಟ್ 250 ಮೆಂಬರ್ಸ್ ಜಾಯ್ನ್ ಆದರೆ ನಮ್ಮ ಫ್ಯಾಮಿಲಿ 7K ಆಗುತ್ತೆ. ಸೊ ಅದಕ್ಕೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.